ಮಾಡ್ತಾರೆ. ಅದೇ ರೀತಿಯಾಗಿ 5 ರಿಂದ 7ನೇ ತರಗತಿಯವರೆಗೆ ಸ್ಪರ್ಧೆ ಮಾಡುತ್ತಾರೆ. ಇದರಲ್ಲಿ ಉರ್ದು ಕಂಠಪಾಠ ಇರ್ತದೆ, ಕನ್ನಡ ಕಂಠಪಾಠ ಇರ್ತದೆ, ಅದೇ ರೀತಿಯಾಗಿ ಇಂಗ್ಲಿಷ್ ಕಂಠಪಾಠ, ಧಾರ್ಮಿಕ ಪಠಣ ಮತ್ತು ದೇಶಭಕ್ತಿ ಗೀತೆ, ಛದ್ಮವೇಷ, ಕಥೆ ಹೇಳುವುದು, ಚಿತ್ರಕಲೆ, ಅಭಿನಯ ಗೀತೆ, ಕ್ಲೇ ಮಾಡ್ಲಿಂಗ್ ಮತ್ತು ಆಶುಭಾಷಣ, ಇಷ್ಟೆಲ್ಲ ಹಲವಾರು ಸ್ಪರ್ಧೆಗಳು ಇದರಲ್ಲಿ ಇರ್ತವೆ ಸರ್. ಈಗಾಗಲೇ ವಿದ್ಯಾರ್ಥಿಗಳು ಬೆಳಗ್ಗೆನೂ ಬಂದು ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಮೇಲೆ ಅವರಿಗೆ ಮಾರ್ಗದರ್ಶನ ನೀಡಿದಂತ ನಮ್ಮ ಮುಖ್ಯ ಗುರುಗಳು ಮತ್ತು ನಮ್ಮ ಸಹ ಶಿಕ್ಷಕರು ಎಲ್ಲರೂ ಸುಮಾರು ಒಂದು 10 ರಿಂದ 12 ದಿನ 15 ದಿನ ಅದನ್ನ ಮಾರ್ಗದರ್ಶನ ಮಾಡಿ ಉತ್ತಮವಾಗಿ ಒಂದು ಅವರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಈ ಒಂದು ನಮ್ಮ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲರಿಗೆ ಏನು ಅಂದ್ರೆ ನಮ್ಮ ಶಾಲೆ ಪ್ರಥಮ ಸ್ಥಾನ ಪಡಬೇಕು, ನಮ್ಮ ಶಾಲೆ ನಮ್ಮ ಬ್ಯಾಡಗಿ ತಾಲೂಕಾ ಮಟ್ಟಕ್ಕೆ ಹೋಗ್ಬೇಕು, ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ಅಂತೇಳಿ ಎಲ್ಲರ ಒಂದು ಆಸೆ ಇದೆ. ಅದೇ ರೀತಿಯಾಗಿ ನಮ್ಮ ಈ ಜಡ್ಜಸ್ ಆಗಿ ಬಹಳಷ್ಟು ಜನ ಇಲ್ಲಿ ನಮ್ಮ ಸಹ ಶಿಕ್ಷಕರು ಬೇರೆ ತಾಲೂಕಿನಿಂದ ಬಂದು ನಿರ್ಣಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮವಾದ ಫಲಿತಾಂಶವನ್ನು ಅವರು ಕೊಡ್ತಾರೆ ಅಂತ ಹೇಳಿ ನಾವು ನಂಬಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ನಮ್ಮ ಈ ಒಂದು ಶಾಲೆಯ ಇಕ್ರಾ ಶಾಲೆಯ ಹುಸೇನ್ ಕೋಡ್ ಅವರಿಗೆ ನಾವು ನೆನೆಸಲೇಬೇಕು. ಯಾಕಂದ್ರೆ ಅವರು ಈಗ ನಾವು ನೋಡ್ತಾ ಇದ್ರೆ ಸರ್, ಯಾವ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಸರ್ ಡ್ರೋನ್ ಕ್ಯಾಮ್ರಾ ಯೂಸ್ ಮಾಡಿಲ್ಲ. ಆ ಡ್ರೋನ್ ಕ್ಯಾಮ್ರಾವನ್ನು ಯೂಸ್ ಮಾಡಿ ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬರಲಿ ಅಂತ ಹೇಳಿ ಅವರು ಹುಸೇನ್ ಕೋಡ್ ಸರ್ ಮತ್ತು ಅವರೆಲ್ಲ ಫ್ರೆಂಡ್ಸ್, ನಾನು ತಿಳ್ಕೊಂತೇನೆ, ಅವರೆಲ್ಲ ಫ್ರೆಂಡ್ಸ್ ಅವರಿಗೆ ಬಹಳಷ್ಟು ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಇಲಾಖಾ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.